ಪೂಜ್ಯ ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಜನ್ಮದಿನದ ಅಂಗವಾಗಿ ಈ ದಿನ ಇಟ್ಟಂಗೂರು ಆನೇಕಲ್ ತಾಲೂಕಿನ ಇಟ್ಟಂಗೂರಿನಲ್ಲಿ ಒಂದು ಎಲ್ಲ ಗ್ರಾಮದ ಎಲ್ಲ ಸಮುದಾಯದ ಯುವಕರು ಸೇರಿಕೊಂಡು ಇವತ್ತು ಭಾಳ ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಸರಳ ಮತ್ತು ಅರ್ಥಪೂರ್ಣ ಒಂದು ಐತಿಹಾಸಿಕವಾಗಿ ಒಂದು ಧಮ್ಮದ ಆಲೋಚನೆಗಳನ್ನು ಬಿತ್ತುತ್ತಾ ಮಕ್ಕಳಲ್ಲಿ ಒಂದು ಅವೇರ್ನೆಸ್ಸನ್ನು ಮೂಡಿಸುತ್ತಾ ಮತ್ತು ಧಮ್ಮದ ಒಂದು ತಿರುಳನ್ನು ತಿಳಿಸುತ್ತಾ ಈ ಗ್ರಾಮಕ್ಕೆ ಪರಿಚಯಿಸ್ತಾ ಒಂದು ಅರ್ಥಪೂರ್ಣವಾದ ಒಂದು ಅರಿವಳಿಕೆ ಕಾರ್ಯಕ್ರಮ ಎಲ್ಲವನ್ನು ಯುವಕರು ಆಯೋಜನೆ ಮಾಡಿ ಒಂದು ಭಾಳ ಅಚ್ಚುಕಟ್ಟವಾದ ಈ ಕಾರ್ಯಕ್ರಮವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿನವತ್ತು ಆಚರಣೆ ಮಾಡಿದ್ದಾರೆ. ಎಲ್ಲರೂ ಹೊಂದಿರ್ತಕ್ಕಂಥ ಎಲ್ಲ ನಮ್ಮ ಮಿತ್ರರು ರಾಮಚಂದ್ರು, ಸುರೇಶ್ ಗುಂಡ, ಪ್ರವೀಣ್, ನಂದೀಶ್ ಮತ್ತು ಚೇತನ್, ಆನಂದ್ ಮತ್ತು ಸತೀಶ್ ಚಿಕ್ಕ ಮತ್ತು ಸೋಮೇಶ್ ಮತ್ತು ಎಲ್ಲ ಯುವಕರು ಇರ್ತಕ್ಕಂಥ ಎಲ್ಲ ಯುವಕರು ಆಯೋಜನೆ ಮಾಡಿದಂಥ ಈ ಒಂದು ಕಾರ್ಯಕ್ರಮ ಇತಿಹಾಸದಲ್ಲಿ ಇಂಥ ಕಾರ್ಯಕ್ರಮ ಎಲ್ಲ ಹಳ್ಳಿಗಳಲ್ಲಿ ಈ ಥರ ಎಲ್ಲ ಕಡೆ ಭಾರತ ದೇಶದ ಎಲ್ಲ ಹಳ್ಳಿಗಳಲ್ಲಿ ನಡೀತಾ ಇದೆ. ಮತ್ತು ಪ್ರಪಂಚಾದ್ಯಂತ ಇವತ್ತು ವಿಶ್ವ ಜ್ಞಾನ ದಿನವನ್ನಾಗಿ ಇವತ್ತು ಬೇರೆ ದೇಶಗಳು ಇವತ್ತು ಅಮೇರಿಕಾ, ನ್ಯೂಯಾರ್ಕ್ ಅಂತ ದೇಶಗಳು ಇವತ್ತು ನಮ್ಮ ಬಾಬಾ ಸಾಹೇಬರಿಗೆ ಒಂದು ವಿಶ್ವ ಜ್ಞಾನ ದಿನವನ್ನಾಗಿ, ಲಂಡನ್ ವಿಶ್ವ ಬುದ್ಧಿವಂತರ ದಿನವಾಗಿ ಮತ್ತು ಘೋಷಣೆ ಮಾಡಿದೆ ಬೇರೆ ದೇಶಗಳು. ಆ ರೀತಿ ಬಾಬಾ ಸಾಹೇಬರ ಪರಮ ಪೂಜೆ ಬಾಬಾ ಸಾಹೇಬರ ಕನಸೇನಿತ್ತಂದರೆ ಪ್ರಬುದ್ಧ ಭಾರತ ನಿರ್ಮಾಣ ಮಾಡಬೇಕು, ಈ ದೇಶ ಪ್ರಬುದ್ಧ ಭಾರತ ನಿರ್ಮಾಣ ಆಗಲಿ ಅಂತ ಕನಸನ್ನು ಕಂಡಿತ್ತು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಆ ನಿಟ್ಟಿನಲ್ಲಿ ಸಾಗ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಮಕ್ಕಳನ್ನು ಪ್ರೇರೇಪಿಸ್ತಾ ಇದ್ದೀವಿ, ಸಮಾಜವನ್ನು ಎಚ್ಚರಿಸ್ತಿದ್ದೀವಿ. ಪ್ರತಿ ವರ್ಷವೂ ಸಹ ಇದು ಇಟ್ಟಂಗೂರಿನಲ್ಲಿ ಇದೆಯಲ್ಲ, ಸುಮಾರು ಒಂದು 30 ವರ್ಷಗಳಿಂದ ಇದು ಆಚರಣೆ ನಿಲ್ಲಿಲ್ಲ. ಒಂದು ಹಂತದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವಿಭಿನ್ನವಾಗಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೊಂಡು ಬರ್ತಾ ಇದೆ. ಒಂದಲ್ಲ ಒಂದು ಕಾರ್ಯಕ್ರಮಗಳು, ಒಂದು ವರ್ಷಕ್ಕೆ ಮತ್ತೊಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಮಕ್ಕಳಿಗೆ ಮತ್ತು ಸಮಾಜಕ್ಕೆ ಏನು ಕೊಡಬೇಕು, ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸಾಗ್ತಾ ಇದೆ. ಆ ಒಂದು ಎಲ್ಲ ಗ್ರಾಮದಲ್ಲಿ ಎಲ್ಲ ರೀತಿ ಆಗಲಿ ಅಂತ ನಾನು ಆಶಿಸ್ತೀನಿ. ಮೊದಲಿಗೆ ನಮ್ಮ ನಾಡಿನ ಸಮಸ್ತ ಜನರಿಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮದಿನೋತ್ಸವದ ಶುಭಾಶಯಗಳನ್ನು ಕೋರ್ತೇನೆ. ಅವರು ಇಡೀ ಭಾರತ ದೇಶಕ್ಕೆ ಅಲ್ಲದೆ ವಿಶ್ವಕ್ಕೆ ವಿಶ್ವಮಾನವರಾಗಿ ವಿಶ್ವಜ್ಞಾನಿಯಾಗಿ ನಮಗೆ ಸಂವಿಧಾನವನ್ನು ಕೊಟ್ಟು ಶೋಷಿತರಿಗೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ನ್ಯಾಯಗಳನ್ನು ಕೊಡುತ್ತಾ ಅವರು ಸಂವಿಧಾನ ರಚನೆ ಮಾಡಿ ಇವತ್ತು ಎಲ್ಲರಿಗೂ ಸವಲತ್ತು ಸಿಗ್ತಾ ಇದ್ದಾವೆ. ಅವರಿಗೆ ಕೋಟಿ ಕೋಟಿ ನಮನಗಳು. ಇದೇ ರೀತಿ ನಮ್ಮ ಗ್ರಾಮದಲ್ಲಿ ಸುಮಾರು 35 ವರ್ಷಗಳಿಂದ ಹೆಚ್ಚಾಗಿ ನಾವು ಪ್ರತಿ ವರ್ಷ ಯಾವುದೇ ಗ್ಯಾಪ್ ಕೊಡದಿರ 35 ವರ್ಷಗಳಿಂದನೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯನ್ನು ಸರಳವಾಗಿ ಹಾಗೂ ಅದ್ದೂರಿಯಾಗಿ ವಿಭಿನ್ನವಾಗಿ ರಕ್ತದಾನ ಮಾಡೋದ್ರ ಮುಖಾಂತರ ಆಗಿರ್ಬೋದು, ಸೋಷಿಯಲ್ ಕೆಲಸ ಮಾಡೋದ್ರ ಮುಖಾಂತರ ಆಗಿರ್ಬೋದು, ಅರವಣಿಕೆ ಕೊಡುವ ಮುಖಾಂತರ ಆಗಿರ್ಬೋದು, ಮಕ್ಕಳಿಗೆ ಬುಕ್ಸು ಮತ್ತು ಇನ್ನೊಂದು ಆ ಥರ ಕೊಡೋದ್ರಲ್ಲಾಗಿರ್ಬೋದು, ಪ್ರತಿ ವರ್ಷ ನಮ್ಮ ಹಿರಿಯರು ನಾಣಸಮ್ಮಣ್ಣವರಾಗಿರ್ಬೋದು, ತ್ಯಾಗರಾಜಣ್ಣವರಾಗಿರ್ಬೋದು, ನಮ್ಮ ವೆಂಕಟೇಶಣ್ಣವರಾಗಿರ್ಬೋದು, ಅದೇ ರೀತಿ ಪಾಪಯ್ಯಣ್ಣವರಾಗಿರ್ಬೋದು ಮತ್ತು ಪಿ ರವಿಕುಮಾರ್ ಅವರಾಗಿರ್ಬೋದು, ಇವರೆಲ್ಲ ಮಾಡ್ಕೊಳ್ತಾ ಬರ್ತಾಯಿದ್ರು. ಈಗ ನಮ್ಮ ಜನ್ರೇಷನ್ ಮಾಡ್ತಾಯಿದ್ದಾರೆ. ಇದು ತುಂಬ ಮೆಚ್ಚುಗೆಯಂತಹ ವಿಚಾರ. ಯಾಕಂತೇಳಿ ಈ ವರ್ಷ ಗ್ರಾಮದ ಎಲ್ಲ ಸಮುದಾಯದ ಯುವಕರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದು ವಿಭಿನ್ನವಾಗಿದೆ. ಅವರಿಗೆಲ್ಲ ಒಳ್ಳೆಯದಾಗಲಿ. ಜೈ ಭೀಮ್, ನಮೋ ಬುದ್ಧಾಯ.